ಹಲೋ ನಮಸ್ತೆ, ನಾನು ಪ್ರೀತಿ. ವೆಲ್ಕಮ್ ಟು ಮೈ ಚಾನಲ್. ಸೊ ತುಂಬ ದಿನಗಳಾಯಿತು, ಏನೋ ಮನಸ್ಸೇ ಇರಲಿಲ್ಲ, ಮಾಡಬೇಕು ಅಂತ ಅನಿಸಿದ್ರೂ ಮಾಡಲಿಕ್ಕೆ ಆಗ್ತಾನೂ ಇರಲಿಲ್ಲ, ಮನಸ್ಸು ಕೂಡ ಇರಲಿಲ್ಲ. ವಿಡಿಯೋ ಈ ಥರ ಮಾತಾಡಬೇಕು ಎಂತ ಅನಿಸಿಕೆ, ಎಂತ ಮಾಡೋದು ತುಂಬ ತಲೆಯಲ್ಲೆಲ್ಲ ಓಡ್ತಾ ಇದ್ದೂ ಏನೋ ಸುಮ್ಮನೆ ಬೇಡ ಬಿಡು ಅಂತ ಮುಂದಕ್ಕೆ ಹಾಕ್ತಾ ಇದ್ದೆ. ಹೋಗಲಿ, ನಾಳೆ ಮಾಡುವ ಇಲ್ಲ ಅಂತ. ಸೊ ಅಟ್ಲೀಸ್ಟ್ ಇವತ್ತು ಏನೋ ಅನಿಸಿತು ಮಾಡುವ ಅಂತ, ಒಂದು ಹೀಗೆ ಮಾತುಗಳನ್ನು ಹೇಳುವ ಅನಿಸಿಕೆ. ನಿಮಗೆ ಏನಾದರೂ ಅನ್ನಿಸಿದರೆ ಅದೇ ಅನುಭವ ಕೂಡ ಆಗಿರ್ಬೋದು ಅದೇ ರೀತಿ. ಸೊ ಆ ಒಂದು ವಿಷಯವನ್ನು ಹೇಳುವ ಅಂತ ಇಲ್ಲೀಗ ಮಾತಾಡ್ತಾ ಇದ್ದೆ ನಾನು. ಸೊ ಎಂತ ಹೇಳಿದರೆ, ಈಗ ನಾನು ಇವತ್ತು ಈ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದೇನೆ. ನಾನೊಂದು ಇಂಡಿವಿಜುವಲ್, ಲೈಕ್ ಎಲ್ಲರೂ ಅವರವರದೇ ಲೈಫ್ ಪಾತಲ್ಲಿ ಹೋಗ್ತಾ ಇರ್ತೀರ ನಾವು. ಸೊ ಹೋಗ್ತಾ ಇರಬೇಕಾದ್ರೆ ಕೆಲವರು ಸಿಗ್ತಾರೆ, ಕೆಲವರು ಸಿಗೋದೇ ಇಲ್ಲ. ಹಾಗಿರುವಾಗ ನಾನು ನನ್ನ ಲೈಫ್ ಪಾತಲ್ಲಿ ಒಂದು ದಿನ ಒಬ್ಬರಿಗೆ ಸಿಕ್ಕಿ, ಅವರು ಹೀಗೆ ಮಾತಾಡ್ತಾರೆ, ಖುಷಿ ಆಗ್ತದೆ, ಎಲ್ಲ ಆಗ್ತದೆ. ಸೊ ನನ್ನನ್ನು ಒಂದು ರೀತಿ ಅವರು ಥಿಂಕ್ ಮಾಡಿರ್ತಾರೆ, ಲೈಕ್ ದೇ ವಿಲ್ ಜಡ್ಜ್ ಮೀ, ಲೈಕ್ ಶೀ ಈಸ್ ದಿಸ್ ವೇ, ಶೀ ಈಸ್ ನಾಟ್ ಲೈಕ್ ದಿಸ್, ಶೀ ಕ್ಯಾನ್ ನೆವರ್ ಬಿ ಲೈಕ್ ದಿಸ್. ಬಟ್ ಎಟ್ ದ ಎಂಡ್ ಎಲ್ಲರೂ ಸಹ ಒಂದು ಮನುಷ್ಯ ಅಂತ ಹೇಳಬೇಕಾದ್ರೆ ಅವರಲ್ಲಿ ಎಲ್ಲ ಗುಣಗಳು ಕೂಡ ಇರ್ಬೋದು, ಇಲ್ಲದೆ ಸಹ ಇರ್ಬೋದು. ಅದು ಇಟ್ ಡಿಪೆಂಡ್ಸ್ ಆನ್ ದ ಹೇಗೆ ನಾವು ಬದುಕಿ ಬಂದ ರೀತಿ, ಎಲ್ಲ ಸಿಚುವೇಶನ್ಗಳು, ಮನೆಯ ಪರಿಸ್ಥಿತಿಗಳು ಎಲ್ಲ ಕೂಡ ಒಂದು ಕಾರಣ ಆಗಿ ನಾವು ಒಂದು ರೀತಿ ಆಗಿರ್ತೇವೆ. ಅದಕ್ಕೆ ನಾವು ಇರುವ ರೀತಿಗೂ ನಮ್ಮ ಮನೆಯ ಪರಿಸ್ಥಿತಿಗೂ ಸಂಬಂಧಗಳು ಇರ್ಬೋದು, ಇಲ್ಲದೆ ಸೇರ್ಬೋದು. ಇದ್ರೂ ಕೂಡ ನಾವು ಇಲ್ಲದ ರೀತಿ ಇರಬೇಕಾಗ್ತದೆ ಕೆಲವೊಂದು ಪರಿಸ್ಥಿತಿಯಲ್ಲಿ. ಸೊ ಅಂಥ ಟೈಮಲ್ಲೆಲ್ಲ ನಾವು ಇದೇ ರೀತಿ ಅಂತ ನಾವು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬರನ್ನು, ಎಂತ ಹೇಳಿದ್ರು ಸಹ. ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ, ಈಗ ಕೆಲವರು ಮಾತಾಡಿ ಮೌನದಲ್ಲೇ ಇರ್ತಾರೆ, ಕೆಲವರು ತುಂಬ ಮಾತಾಡ್ತಾರೆ, ಕೆಲವರು ತುಂಬ ನಗಾಡಿಕೊಂಡಿರ್ತಾರೆ. ಈಗ ಒಬ್ಬರು ಮಾತಾಡ್ತಾರೆ ಅಂತ ಹೇಳಿದರೆ ಅವರಲ್ಲಿ ಬೇಜಾರು ಇಲ್ಲ, ಅವರು ಆ ಒಂದು ಸ್ಯಾಡ್ನೆಸ್ ಫೀಲ್ ಅವರ ಲೈಫಲ್ಲೇ ಇಲ್ಲ, ಅವ್ರು ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಇವತ್ತು ಹಾಗಿರ್ಬೋದು, ಇಲ್ಲ ಅವರು ಓವರ್ಕಮ್ ಮಾಡಿರ್ಬೋದು ಆ ಪರಿಸ್ಥಿತಿಯಿಂದ, ಅವರು ಅದನ್ನು ಹೇಗೋ ಅವರನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅವರು ತಿಳ್ಕೊಂಡಿರ್ಬೋದು. ಇಲ್ಲಾಂದರೆ ಈಗ ನಾವೊಂದು ಲೈಫಲ್ಲಿ ಇದ್ದೇವೆ ಅಂತ ಹೇಳಿದರೆ, ಈಗ ನಾನು ಲೈಫ್ ಅಂತ ಹೇಳೋದು ನನ್ನ ಒಂದು ಬುಕ್. ಅದು ಆ ಬುಕ್ಕಲ್ಲಿ ತುಂಬ ಪುಟಗಳಿರ್ತದೆ. ಕೆಲವೊಂದು ಪುಟಗಳು ಕಲರ್ಫುಲ್ ಆಗಿರ್ತದೆ, ಕೆಲವು ಡಾರ್ಕ್ ಆಗಿರ್ತದೆ, ಕೆಲವು ಬ್ಲ್ಯಾಂಕ್ ಆಗಿರ್ತದೆ. ಹೀಗೆ ಎಲ್ಲ ಪೇಜಸ್ಗಳಿಗೂ ಇಂಪಾರ್ಟೆನ್ಸ್ ಇದ್ದೇ ಇದೆ. ಆ ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣಗಳು ಕೂಡ ಅದರದೇ ಮಹತ್ವ ಹೊಂದಿರ್ತದೆ. ಹಾಗಿರುವಾಗ ಇವತ್ತು ನಾವು ಹೀಗಿದ್ದೇವೆ, ಅವತ್ತು ನೀನು ಹಾಗಿದ್ದಿ, ಹೌದು, ಅದಕ್ಕೆ ಒಂದು ಕಾರಣ ಸಹ ಇರ್ತದೆ, ಆ ಪರಿಸ್ಥಿತಿಗಳು ಹಾಗಿರ್ತದೆ. ಅವತ್ತು ನಾನು ಹೌದು ಅಂತ ಹೇಳಿ ಇವತ್ತು ಆ ವಿಷಯಕ್ಕೆ ನಾನು ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಅದಕ್ಕೆ ನೀನು ಇವತ್ತಿನ ಪುಟದಲ್ಲಿದ್ದಿ, ಅದಕ್ಕೆ ನಿನಗೆ ನನ್ನ ಹಿಂದಿನ ಪುಟಗಳ ವಿಷಯಗಳು ನಿನಗೆ ಗೊತ್ತಿಲ್ಲ ಅಂತ ಹೇಳಿದರೆ, ನೀನು ಇವತ್ತು ನನ್ನನ್ನು ಸಿಕ್ಕಿದಾಗ ಆ ವಿಷಯ ಆಗಲಿಲ್ಲ, ಆ ವಿಷಯ ನಾನು ಸರಿ ಮಾಡಲಿಲ್ಲ, ಅಕಾರ್ಡಿಂಗ್ ಟು ಯು ನಾನು ಈ ರೀತಿ ಬಿಹೇವ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ಅದು ನಿಂಗೆ ಆ ಕೆಲವು ಪುಟಗಳ ವಿಷಯವೇ ಗೊತ್ತಿಲ್ಲ. ಓಕೆ, ಆಯಿತು, ನಾನೀಗ ಹೇಳ್ತೇನೆ, ನನ್ನ ಹೀಗೀಗ ಆಗಿತ್ತು, ಹೀಗೆ ಆದ ಕಾರಣ ನಾನು ಹೀಗೆ ಅಂತ ಹೇಳೋದು ಕೂಡ ನಾನು ಹೇಳ್ಬೋದು ನಿಮಗೆ. ಬಟ್ ಅದರ ಅನುಭವಿಸಿದ್ದು ನಾನು ಮಾತ್ರ. ಆ ಅನುಭವಿಸಿದ ವಿಷಯ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ ವಿನಃ ಹೇಳಿದವರಿಗೆ ಮಾತಿನಲ್ಲಿ ಅವರು ಎಷ್ಟು ಅರ್ಥ ಮಾಡ್ಕೊಳ್ಬೋದು, ಎಷ್ಟು ಅದರ ಆಳ ತಿಳಿಬೋದು ಅಂತ ಹೇಳುವುದನ್ನು ನನಗೆ ಅನುಭವಿಸಿದವರಿಗೆ ಹೇಳಲಿಕ್ಕೂ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ.
ಕೇಳೋರಿಗೆ ಕೆಲವರು ಕೇಳ್ಬೋದು, ಕೆಲವರು ಇವಳದೆಂತ ಯಾವಾಗಲೂ ಒಂದೇ ಕತೆ ಅಂತ ಹೇಳ್ತಾ ಸಹ ಇರ್ಬೋದು, ಎಂತ ಸಹ ಇರ್ಬೋದು. ಆದರೆ ಒಂದೊಂದು ಘಟನೆಗಳು ಕೆಲವರ ಲೈಫಲ್ಲಿ ಹೇಗೆ ಇಂಪಾರ್ಟೆನ್ಸ್ ಇರ್ಬೋದು, ಅದರಿಂದ ಅವರು ಎಂತ ಆಗಿರ್ಬೋದು ಅಂತ ಹೇಳುವ ವಿಷಯ ಯಾರಿಗೆ ಸಹ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾನು ಎಂತ ಹೇಳುದು ಅಂತ ಹೇಳಿದರೆ, ಯಾರನ್ನು ಯಾವ ಪರಿಸ್ಥಿತಿಯಲ್ಲಿ ಸಹ ಒಂದು ಜಡ್ಜ್ ಮಾಡಬೇಡಿ ಅಂತ. ಈಗ ಸಪೋಸ್ ನಾನೊಂದು ಬರ್ತೇನೆ ಅಂತ ಹೇಳಿ ಬರಲಿಕ್ಕೆ ಆಗದೆ ಸೇರ್ಬೋದು, ಒಂದು ಫೋನ್ ಕಾಲ್ ಮಾಡಿ ಫ್ರೆಂಡ್ ಈಗ ಮಾಡ್ತೇನೆ ಅಂತ ಹೇಳಿ ಮಾಡದೇ ಸೇರ್ಬೋದು. ಅದರ ಹಿಂದಿನ ಕತೆ ಹೇಗೆ ಅಂತ ನೋಡಿದರೆ, ಯಾಕೆ ಕಾಲ್ ಮಾಡಲಿಲ್ಲ ಅಂತ ಹೇಳುವ ವಿಷಯ ಎಂತ ಸಹ ಆಗಿರ್ಬೋದು. ಕೆಲವೊಮ್ಮೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗಿರ್ಬೋದು, ಅವರಿಗೆ ಅಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ಬೋದು, ಇಲ್ಲ ಹಾಸ್ಪಿಟಲೈಸ್ಡ್ ಆಗಿರ್ಬೋದು. ಯಾವ ಕ್ಷಣದಲ್ಲಿ ಯಾರು ಹೇಗೆ ಬೇಕಾದರೆ ಆಗ್ಬೋದು. ದೇವರು ಯಾರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತಲೇ ನಾವು ಕೇಳೋದು. ಆದರೆ ಆ ಪರಿಸ್ಥಿತಿಗಳು ಸರಿ ಇಲ್ಲ ಅಂತ ಹೇಳಿದರೆ ಆ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಗೊತ್ತು ಅದರ ನೋವು, ಅದರ ಕತೆ, ಅದನ್ನು ಹೇಗೆ ಅನುಭವಿಸಬೇಕು ಅಂತ ಹೇಳೋದು. ಹಾಗಿರುವಾಗ ನೀವು ಎಂತ ಯಾರಿಗೆ ಸಹ ನೋವೊಂದು ಮಾಡಬೇಡಿ ಅಂತ ನಾನು ಹೇಳೋದು. ಈಗ ನಾವು ಹೇಗೆ ಓಲ್ಡ್ ಆಗ್ತಾ ಗ್ರೋ ಆಗ್ತಾ ಹೋದಾಗೆ ಚಿಕ್ಕ ಚಿಕ್ಕ ವಿಷಯ ಹಿಡ್ಕೊಂಡು ಜಗಳ ಮಾಡೋದು, ಇಲ್ಲ ಮನಸ್ತಾಪ ಮಾಡೋದು, ಇದನ್ನೆಲ್ಲ ಮಾಡಬೇಡಿ. ಬೆಳೀರಿ, ದೇವ್ರಿದ್ದಾನೆ. ಈಗ ನೀವೊಂದು ಪರಿಸ್ಥಿತಿಯಲ್ಲಿ ತಪ್ಪು ಮಾಡಿದ್ದೀರಿ ಅಂತ ಹೇಳಿದರೆ ಅದು ಅದರ ಪ್ರತಿಫಲ ಅದು ಯಾರ್ಯಾರು ಮಾಡಿದರೆ ಅದು ಅವರಿಗೆ ಸಿಕ್ಕೇ ಸಿಗ್ತದೆ. ಅದು ಇವತ್ತಲ್ಲಾದರೂ ನಾಳೆ ಅವರು ಅದನ್ನು ಅನುಭವಿಸ್ತಾರೆ. ಅದಕ್ಕೆ ನಾವೆಲ್ಲ ಹೊಣೆ. ನಾವು ಹೇಗಿದ್ದರೂ ಎಂತ ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ನೋವು ಮಾಡಿಸದೆ ನಾವು ಬೇರೆಯವರಿಗೆ ನೋವು ಮಾಡಲಿಲ್ಲ ಅಂತ ಹೇಳಿದರೆ ಮೌನದಿಂದ ಇರೋದು ಒಳ್ಳೆಯದು. ಅದರ್ ದ್ಯಾನ್ ಹರ್ಟಿಂಗ್ ಎನಿ ಪರ್ಸನ್ ಆ್ಯಂಡ್ ಮೇಕಿಂಗ್ ದೆಮ್ ಫೀಲ್ ಸ್ಯಾಡ್. ಯಾಕಂದರೆ ಮಾತು ಆಡಿದರೆ ಹೋಯ್ತು ಅಲ್ಲಿ, ಇಟ್ ಕ್ಯಾನ್ ನೆವರ್ ಬಿ ಇರೇಸ್ಡ್. ಸೊ ಒಳ್ಳೆ ಮಾತಾಡುವ, ಖುಷಿಯಲ್ಲಿ ಇರೋದು. ಗೊತ್ತಿಲ್ಲ ಯಾರು ಯಾವ ಕ್ಷಣ ಗುಡ್ ಬೈ ಹೇಳ್ಬೋದು. ಆ ಗುಡ್ ಬೈ ಎಂಡ್ ಹೇಳದೇ ಗುಡ್ ಬೈ ಸಹ ಆಗ್ಬೋದು. ಅಂಥದ್ದನ್ನೆಲ್ಲ ವಿಷಯ ನಾವು ನೋಡಿರುವಾಗ ಯಾಕೆ ಒಬ್ಬರನ್ನು ಜಡ್ಜ್ ಮಾಡ್ತೀರಾ? ಒಂದು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರು ನೋಡ್ಲಿಕ್ಕೆ ಹೀಗಿದ್ದಾರೆ ಅಂದರೆ ಅವ್ರು ಆ ಥರ ಇರ್ತಾರೆ. ವಿ ನೆವರ್ ನೋ. ಒಬ್ಬರ ಮನಸ್ಸಲ್ಲಿ ಯಾವಾಗ ಯಾವ ಮಾತು ಹೇಗೆ ಟರ್ನ್ ಆಗಿ ಅವರಿಗೆ ಬೇಜಾರಾಗ್ಬೋದು, ಇಲ್ಲ ಖುಷಿ ಸಹ ಆಗ್ಬೋದು. ಆದರೆ ಒಬ್ಬರ ಪರಿಸ್ಥಿತಿ, ಒಬ್ಬರ ಮನಸ್ಥಿತಿ ಎಲ್ಲ ಸಹ ನಿಮ್ಮ ಹಾಗೆ ಇದ್ದ ಹಾಗೆ ಬೇರೆಯವ್ರದ್ದಿರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕೈಗಳ ಬೆರಳುಗಳು ಹೇಗೆ ವೇರಿಯೇಷನ್ಸ್ ಇರ್ತದೆ, ನಿಮ್ಮದೇ ಕೈಯಲ್ಲಿ ಆದರೂ ಸಹ ಬೆರಳುಗಳು ಎಲ್ಲ ಸಹ ಸೇಮ್ ಸೈಜಲ್ಲಿ ಇರೋದಿಲ್ಲ, ಸೇಮ್ ಶೇಪಲ್ಲಿ ಇರೋದಿಲ್ಲ. ಇಟ್ ಆಲ್ ವೇರೀಸ್. ಹಾಗಿರುವಾಗ ಹೇಗೆ ನೀವು ಒಬ್ಬೊಬ್ಬರ ಮನಸ್ಥಿತಿ, ಪರಿಸ್ಥಿತಿ, ನಡೆದು ಬಂದ ಜೀವನದ ದಾರಿಗಳನ್ನೆಲ್ಲ ಲೆಕ್ಕ ಹಾಕಿ ಜಡ್ಜ್ ಮಾಡ್ತೀರಾ? ಅದು ಒಂದು ಕ್ಷಣದಲ್ಲಿ ಒಬ್ರನ್ನ ನೋಡಿ ನಗಾಡಿದ್ರೆ, ಒಂದು ಡ್ರೆಸ್ ಹಾಕಿದ್ರಾಗ್ಲಿ, ಎಂತ ಮಾಡಿದ್ರಾಗ್ಲಿ, ಯಾಕೆ ನಾವು ಅವರನ್ನು ತಿಳ್ಕೊಳ್ಬೇಕು? ಇರಲಿ, ಅವರ ಇಷ್ಟದಾಗಿರ್ತಾರೆ. ನಿಮಗೆ ಸಹ ದೇವರು ಅದೇ ಲೈಫು, ಅಷ್ಟೇ ಗಂಟೆಗಳು ಕೊಟ್ಟಿದ್ದಾರೆ ಅಲ್ವಾ? ನಿಮಗೆ ಬೇಕಾದಾಗ ನೀವಿರಿ. ಯಾರು ತಡೆದಿದ್ದಾರೆ? ತಡೆದ್ರೂ ಯಾರಿಗೆ ಹೇಗೆ ಅದರಿಂದ ಹೊರಗೆ ಬರಬೇಕು? ಅವರು ತಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅದೇ ಓಕೆ ಇರ್ಬೋದು, ಇಲ್ಲದೆ ಸಹ ಇರ್ಬೋದು, ಕಷ್ಟಪಡ್ತಾ ಸಹ ಇರ್ಬೋದು. ಆದಷ್ಟು ನಾವು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಲೆಟ್ ಅಸ್ ಗ್ರೋ ಆಲ್ ಟುಗೆದರ್. ಇಂಥ ಈ ಪರಿಸ್ಥಿತಿಯಲ್ಲಿ ಅಂದರೆ ಅದನ್ನು ಹೇಳಲಿಕ್ಕಾಗ್ತಿಲ್ಲ ನನಗೆ. ಅಷ್ಟು ಐ ಫೆಲ್ಟ್ ಸೋ. ಆ ಥರ ಮಾಡಬಾರ್ದು. ಅಟ್ಲೀಸ್ಟ್ ನಾನಂತೂ ಟ್ರೈ ಮಾಡ್ತೇನೆ ಹಾಗೆ ಮಾಡಬಾರ್ದು ಅಂತ. ಹಾಗಿರುವಾಗ ನೀವು ಕೂಡ ಹಾಗೆ ಜಡ್ಜ್ ಮಾಡದೆ ಅವರವರ ಪರಿಸ್ಥಿತಿ, ಅವರವರ ಲೈಫ್ ಸ್ಟೈಲಿಗೆ ಬಿಟ್ಬೇಡಿ. ಹೇಗೆ ಸಹ ಇರಲಿ ಅವರು ಅಂತ. ಆದಷ್ಟು ಖುಷಿ ಮಾಡಿ. ಆದರೆ ಇಲ್ಲಾದರೆ ಮೌನದಿಂದ ಇರಿ, ಇಲ್ಲಾದರೆ ಅವರ ಹಾಗೆ ಇರಲಿಕ್ಕೆ ಬಿಡಿ ಅಂತ ಹೇಳುವ ಒಂದು ವಿಷಯ. ಸೊ ಜಸ್ಟ್ ನೆವರ್ ಜಡ್ಜ್ ಎನಿ ಒನ್ ಅಂತ ಹೇಳುವ ಒಂದು ಸಂದೇಶ ನನಗೆ ಹೇಳಬೇಕಂತ ಇತ್ತು. ನಿಮ್ಗೆ ಇಷ್ಟದಾಗಿ ನೀವು ಬದುಕಿ, ಬೇರೆಯವರು ಇಷ್ಟದಾಗಿ ಹೇಗೆ ಬೇಕು ಹಾಗೆ ಬದುಕ್ಬೋದು.
ಅದಕ್ಕೆ ರಿಸ್ಟ್ರಿಕ್ಷನ್ಸೇ ಇಲ್ಲ. ದೇವರೇ ಅವರು ತಪ್ಪು ಮಾಡಿದರೆ ಎಂತಾದರೂ ರಾಂಗ್ ಇದ್ದರೆ ದೇವರು ನೋಡ್ಕೊಳ್ತಾನೆ. ಇಲ್ಲದ್ರೆ ಸಮ್ ಗ್ರೇಟರ್ ಯೂನಿವರ್ಸ್ ಇಲ್ಲ ಹೈಯರ್ ಪವರ್ ಅದೆಲ್ಲ ನೋಡಿಕೊಳ್ತದೆ. ಅದಕ್ಕೆ ನಾವು ಒಬ್ಬರು ರಾಂಗ್ ಮಾಡಿದರೆ ನಾವಲ್ಲ ಪನಿಷ್ ಮಾಡಲಿಕ್ಕಿರೋದು. ಎಂತ ಮಾಡಿದರೂ ಸಹ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಜಡ್ಜ್ ಮಾಡದೆ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್. ಬಾಯ್.